ಇವತ್ತು ಹುಬ್ಳಿಯಲ್ಲಿ ಏನೊಂದು ಆ ಒಂದು ಹೆಣ್ಮಗಳ ಕೊಲೆ ಆಯ್ತಲ್ಲ, ಅತ್ಯಂತ ಖಂಡನೀಯವಾದಂತದ್ದು ಇದು ನಾನು ಖಂಡಿಸ್ತಾ ಇದ್ದೀನಿ. ಮತ್ತು ಇವತ್ತಿನ ಲವ್ ಜಿಹಾದ್ ಹೆಸರಿನಲ್ಲಿ ಇವೆಲ್ಲ ಏನ್ ನಡೀತಾ ಇದೆ, ಇವತ್ತು ಪ್ರೀತಿ ಮತ್ತೊಂದು ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ಶೇಡಿನ ರೀತಿಯಿಂದ ಆ ಹುಡುಗಿ ಮರ್ಡರ್ ಮಾಡಿದಲ್ಲ ಹುಡುಗ, ಅವನ ಮನಸ್ಥಿತಿ ಹೆಂಗಿದೆ, ಇದಕ್ಕೆಲ್ಲ ಕಾರಣ ಅಂತಂದ್ರೆ ಆ ರೀತಿ ಮರ್ಡರ್ ಮಾಡ್ಲಿಕ್ಕೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ. ಬೇರೆ ಬೇರೆ ಇಂದ ಕೆಫೆದಲ್ಲಿ ಬಾಂಬೆ ಬಾಂಬ್ ಬ್ಲಾಸ್ಟ್ ಆಯ್ತು, ಇವೆಲ್ಲ ನೋಡಿದ್ರೆ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಕಂಪ್ಲೀಟ್ ಇವತ್ತೇನು ತುಷ್ಟೀಕರಣ ನೀತಿ ಇದೆಯಲ್ಲ, ಆ ತುಷ್ಟೀಕರಣ ನೀತಿಯಿಂದ ಇದೆಲ್ಲ ಘಟನೆಗಳು ಆಗ್ತಾ ಇದಾವೆ. ಅದಕ್ಕಾಗಿ ಮತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಮಾಡ್ತೀರಿ, ಆ ಧೈರ್ಯ ಯಾಕೆ ಬಂತು? ರಾಜ್ಯಸಭಾ ಸದಸ್ಯರೊಬ್ಬರು ಇಲೆಕ್ಟ್ ಆದಾಗ ಕಾಂಗ್ರೆಸ್ನವರು ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂತವ್ರೆ ಕಾಂಗ್ರೆಸ್ ಕಾರ್ಯಕರ್ತರೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವ ಮಟ್ಟಿಗೆ ನಿಮ್ಗೊಂದು ಮನಸ್ಥಿತಿ ಅಂತಂದ್ರೆ